ಅಕ್ಕ ನೀವು ಜಾಸ್ತಿ ಮಾತಾಡ್ಬೇಡ್ರಿ. ಚಪ್ಪರ್ ಅಮುಕು ಡುಮುಕು. ಅಲ್ಲ ಅಕ್ಕ, ಇವತ್ತು ನಿಮ್ ಟೈಮ್ ನಾನ್ ಬರೋದಿದ್ರೆ ನಾನ್ ಕೇಳಿದ್ ಪ್ರಮೋಷನ್ ಕಾಸು ಕೊಡಕ. ನಾನು ಇವತ್ತು ರೋಸ್ಟ್ ಮಾಡ್ತಿದ್ದೀನಿ ಮಂಜಾನ. ನಿಮ್ಮೆಲ್ಲ ಅಚ್ಚು ಮೆಚ್ಚಿನ ಅಮ್ಕು ಡುಮ್ಕು ಮಂಜಾನ. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯ ಪಚ್ಚರ ಚೆಲುವ ರಾಜಕುಮಾರ. ಚಪ್ಪರ್ ಅಮುಕು ಡುಮುಕು. ಈ ವಿಡಿಯೋ ಮಾಡ್ತಾರ ನಿನ್ಗೇನೆ ಆಯ್ತಾ, ಕೇಳಿಸ್ಕೊ. ಏನಾಯ್ತು ಅಂತ ಹೇಳಿದ್ರೆ ನಮ್ದು ಪಬ್ದು ಪ್ರಮೋಷನ್ ನಡೀತಾ ಇದೆ, ಓಕೆನಾ. ಸೊ ಎಲ್ಲ ಇನ್ಫ್ಲುಯೆನ್ಸರ್ಸ್ ಗಳು ಬರ್ತಾ ಇದಾರೆ, ಬಂದ್ ಪ್ರಮೋಷನ್ ಮಾಡ್ತಿದ್ದಾರೆ, ಹೋಗ್ತಿದ್ದಾರೆ. ಈ ನನ್ ಮಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ತೋರಿಸ್ಕೊಳ್ಳೋದು, ಎಲ್ಲಾ ಹೆಣ್ಮಕ್ಳಿಗೂ ಪ್ಯಾಡ್ ಕೊಟ್ಬಿಟ್ಟು ನನ್ ತಂಗಿ, ನಮ್ಮ ಅಕ್ಕ, ನಮ್ಮ ಅಮ್ಮ, ನಮ್ ತಾಯಿ, ಇವ್ನ್ ಹೇಳದ್ ನೋಡಿದ್ರೆ ಇವ್ನ್ ಎಂತ ನನ್ ಮಗ ಇರ್ಬೇಕು. ಇವನ್ ಒರಿಜಿನಲ್ ಮುಖ ನಿನ್ನೆ ಗೊತ್ತಾಗಿರೋದು. ಈ ವಿಷಯ ಬಂದು ನನ್ ತಂಗಿ ನನ್ಗೆ ಹೇಳಿದ್ಲು, ಇವಾಗ ಫೋನ್ ಮಾಡಿ ನನ್ಗೆ ಹೇಳಿದ್ಲು, ಅಕ್ಕ ಹಿಂಗಾಯ್ತು ಅಂತ. ಏನಮ್ಮ ಅಂತ ಕೇಳಿದ್ರೆ, ಅವಳು ಬಂದ್ಬಿಟ್ರೆ ಸಪ್ಲೈ ಮಾಡ್ತಾರಲ್ಲ ಹುಡುಗಿರು, ಆ ಹುಡುಗಿರ ಹತ್ರ ಹೋಗ್ಬಿಟ್ಟು ಫೋನ್ ನಂಬರ್ ಕೇಳ್ತಾವನಂತೆ. ಅವಳು ಇಲ್ಲ ಆಗಲ್ಲ ಅಂತ ಹೇಳಿದಾಳೆ. ಅದಕ್ಕೆ ಅಯ್ಯೋ ಈ ತರ ಡೌಗಳನ್ನ ಎಷ್ಟ್ ಜನ ನೋಡಿಲ್ಲ, ನಮ್ ಡೌಗಳೇ ಇದಾರೆ ಅಂತ ಹೇಳ್ತಾರಂತೆ. ಯಾರಿಗೆಲ್ಲ ಗೊತ್ತಿಲ್ಲ ಈ ಅಮ್ಮನ ಹೆಸರು ಗೀತಕ್ಕ ಅಂತ. ಇವರೊಂದು ಪಬ್ಬಿದ್ ಓನರ್ ಆಗಿರ್ತಾರೆ. ಪಬ್ಬಿದ್ ಪ್ರಮೋಷನ್ಗೋಸ್ಕರ ಅಮ್ಕುಡುಮ್ಕು ಮಂಜನ ಕರೆದಿರ್ತಾರೆ. ಅಲ್ಲಿ ನಮ್ ಕಳ್ಮಂಜ್ ಏನ್ ಮಾಡಿರ್ತಾನ ಅಂತಂದ್ರೆ, ಪಬ್ಲಿಕ್ ಕೆಲಸ ಮಾಡ್ತಿರೋ ಹುಡುಗಿರ್ ನಂಬರ್ ಕೇಳಿರ್ತಾನೆ. ಅಂಡ್ ಅವ್ರ ಆಫ್ ಕೋರ್ಸ್ ಇವನ್ ಮೂತಿಗೆಲ್ಲ ನಂಬರ್ ಕೊಡಲ್ಲ ಅಂತ ಸ್ಟ್ರೇಟ್ ಆಗಿ ರಿಜೆಕ್ಟ್ ಮಾಡಿರ್ತಾರೆ. ಓಕೆ ಸರಿ ಪರವಾಗಿಲ್ಲ ಅಂತ ಅಲ್ಲಿಂದ ಸುಮ್ನೆ ಜಾಗ ಖಾಲಿ ಮಾಡೋದ್ ಬಿಟ್ಟು, ನಿಮ್ಮಂತ ಹುಡುಗಿರ್ ನೆಕ್ಸ್ಟ್ ಜನ ನೋಡಿದೀನಿ ಅಂತ ಹೇಳಿ ನಮ್ ಕಳ್ಮಂಜ್ ಇಲ್ಲಿಂದ ಪಂಚ್ ಡೈಲಾಗ್ ಹೊಡ್ಬಿಟ್ಟು ಹೋಯ್ತಾನೆ. ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಈ ವಿಷಯನ ಗೀತಕ್ಕನ್ ಸಿಸ್ಟರ್ ಗೀತಕ್ಕಂಗ್ ಇನ್ಫಾರ್ಮ್ ಮಾಡಿರ್ತಾರೆ. ಆದ್ರೆ ಈ ವಿಷಯ ನಿಜಾನೋ ಸುಳ್ಳು ಅಂತ ನಂಗಿಲ್ ದೇವರಾಣೆ ಗೊತ್ತಿಲ್ಲ. ಒಂದು ತಪ್ಪು ಮಾಡಿಲ್ಲ, ಯಾವುದೇ ಒಂದು ಹೆಣ್ಮಕ್ಳು ಕೂಡ ನನ್ನ ಇವತ್ತಿನವರೆಗೂ ತಪ್ಪಾಗಿ ಮಾತಾಡಿಲ್ಲ, ತಪ್ಪಾಗಿ ನಡ್ಕೊಂಡು ಇಲ್ಲ. ರೀಲ್ಸ್ ಮಾಡೋ ಪ್ರತಿಯೊಂದು ಹೆಣ್ಮಕ್ಳ ಹತ್ರನು ಕೇಳ್ಬೋದು, ನಾನು ಯಾವುದೇ ಒಂದು ಇವತ್ತಿನವರೆಗೂ ಬರ್ದ್ ಕೊಡ್ತೀನಿ. ಇವತ್ತಿನವರೆಗೂ ಅಂತ ಹೇಳ್ತಿನ ಕೆಲಸ ನಾನು ಮಾಡೇ ಇಲ್ಲ. ಅಲ್ಲಿ ಅವಳು ಹೇಳ್ತಾಳೆ ಇವನ್ ಹುಡ್ಗಿರ್ ಜೊತೆ ಕೆಟ್ಟದಾಗಿ ನಡ್ಕೊಂಡ ಅಂತ. ಇಲ್ಲಿ ಇವನ್ ಹೇಳ್ತಾನೆ ನಾನಂತ ಹೇಳ್ತಿನೋ ಕೆಲಸ ಮಾಡೋದೇ ಇಲ್ಲ ಅಂತ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಲೇ ಅಮ್ಮುಕು ಡುಮುಕು, ನಿನಗೆ ಬೆಳಗ್ಗೆ ನಾನು ಫೋನ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲೂ ಮೆಸೇಜ್ ಹಾಕಿದೀನಿ, ಆ ಸ್ಕ್ರೀನ್ ಶಾಟ್ ಸಮೇತ ಇಲ್ಲಿ ಹಾಕ್ತಾ ಇದೀನಿ ನೋಡು. ಫೋನ್ ಮಾಡು ನನಗೆ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕ್ತೀನಿ. ನೀನು ನಿನ್ ನಂಬರ್ ಕೊಡ್ತೀರಾ, ಇನ್ನೊಬ್ರದ್ದು ಯಾರ್ದೋ ನಂಬರ್ ಕೊಟ್ಬಿಟ್ಟು ಅವ್ರು ಕಾಲ್ ಮಾಡಿದ್ರೆ ನಾನು ಅವ್ರ ಮ್ಯಾನೇಜರ್ ನಿನ್ಗೆಲ್ಲ ಒಬ್ರು ಮ್ಯಾನೇಜರ್ ಇದಾರ. ಸರಿ ಹೋಗ್ ಸಾಯಿಲಿ ಬಿಡು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಓಕೆ, ಸೊ ಮಂಜನ್ ಜೊತೆ ಫೇಸ್ ಟು ಫೇಸ್ ಮಾತಾಡ್ಬೇಕಂತ ಗೀತಾ ಕೈಲಿ ಮಂಜನ್ ನಂಬರ್ ಕೇಳಿರ್ತಾಳಂತೆ. ಆದ್ರೆ ಕಳ್ಮಂಜ ಅವನ್ ನಂಬರ್ ಕೊಡಲ್ವಂತೆ, ಅವನ್ ಮ್ಯಾನೇಜರ್ ನಂಬರ್ ಕೊಡ್ತಾನಂತೆ. ಓಕೆ, ಸೊ ಮಂಜನ್ ಮ್ಯಾನೇಜರ್ ಜೊತೆ ಗೀತಕ್ಕೆ ಏನೆಲ್ಲ ಮಾತಾಡಿರ್ತಾರೆ ಒಂದ್ಸಲ ಮ್ಯಾನೇಜರ್ ಬಾಯಿಂದಲೇ ಕೇಳ್ಕೊಂಡ್ ಬರೋಣ ಬನ್ನಿ. ಇನ್ಸ್ಟಾಗ್ರಾಮ್ ಒಳಗಡೆ ಹೋಗಿ ನಾನೇ ಅವ್ರಿಗೆ ಟೆಕ್ಸ್ಟ್ ಮಾಡಿ ಅವ್ರ ಹತ್ರ ಮಾತಾಡಿ ಅವ್ರು ಒಂದು ನಂಬರ್ ಕಳ್ಸಿದ್ರು. ಆ ನಂಬರ್ ಅಲ್ಲಿ ಇನ್ಕಮಿಂಗ್ ಹೋಗ್ತಾ ಇಲ್ಲ, ಅವ್ರು ಫೋನ್ ಮಾಡಿದ್ರೆ ಮಾತ್ರ ಬರ್ತೈತೆ. ಸೊ ಆಮೇಲೆ ಏನ್ ಮಾಡಿದೆ, ನಾನ್ ನನ್ನ ನಂಬರ್ ಕಳಿಸಿದೆ. ನಂಬರ್ ಕಳ್ಸಿದ ತಕ್ಷಣ ಅವ್ರು ಫೋನ್ ಮಾಡಿದ ತಕ್ಷಣ ಏನ್ ಮಾತಾಡ್ತಾರೆ ಗೊತ್ತಾ ಅವರು? ಇಲ್ಲ, ಮಂಜು ಮ್ಯಾನೇಜರ್ ಮಾತಾಡ್ತಾ ಇರೋದು. ಹೇಳಿ ಮೇಡಮ್. ಹಾ, ನಾವು ಯಾರ ಹತ್ರನೂ ಮಾತಾಡಕ್ ಇಷ್ಟ ಇಲ್ಲ, ಮಂಜನ್ ಹತ್ರ ಮಾತ್ರ ಮಾತಾಡಕ್ ಇಷ್ಟ ಅಂತಾರೆ. ಓಕೆ, ಸೊ ಗೀತಕ್ಕ ಮ್ಯಾನೇಜರ್ ಜೊತೆ ಎಲ್ಲ ಮಾತಾಡಲ್ವಂತೆ, ನಮ್ ಮಂಜನ್ ಜೊತೆ ಮಾತ್ರ ಮಾತಾಡೋದಂತೆ. ಈಗ ಅನ್ಬಿಟ್ಟು ಗೀತಕ್ಕ ಮಂಜನ್ ಅಮ್ಮನ್ ಜೊತೆ ಮಾತಾಡೋಕ್ ಶುರು ಮಾಡ್ತಾರೆ ನೋಡಿ. ತಾಯಿ ಮಾತಾಡ್ತಾರೆ, ನಾನು ಹೇಳ್ತೀನಿ ಅವ್ರ ಹತ್ರ, ಅಮ್ಮ ನೋಡಿ ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ, ನಾನು ನಿಮ್ ಮಗ ಬೇಕಾಗಿರೋದ್ ನನಗೆ, ನಿಮ್ ಮಗನ್ ಕೈ ಫೋನ್ ಕೊಡಿ ಅಂತ. ಅದಕ್ಕೆ ನಿಮ್ ತಾಯಿ ಮಾತಾಡಿರೋ ರೆಕಾರ್ಡ್ ನ ಕೇಳಿಸ್ಲಾ ಇವಾಗ ಜನಕ್ಕೆ? ಕೇಳಿಸ್ಕೊಳ್ಳಿ. ನೀವ್ ಯಾರು? ನಿಮ್ಗೆ ಏನ್ ಅನ್ಯಾಯ ಆಗಿದೆ? ನೀವು ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಹೇಳಿ. ಹಲೋ, ಅಲ್ಲಲ್ಲ, ನೀವ್ ವಿಡಿಯೋ ಮಾಡಿದೀರಾ, ಅದ್ರಲ್ಲಿ ನಮ್ಗೆ ಯಾವ ಬೇಜಾರು ಇಲ್ಲ. ವಿಡಿಯೋ ಹಾಕಿ ಬಿಟ್ರೆ ತಾನಾಗೆ ಓಡ್ತಾ ಇರುತ್ತೆ, ಅದು ಓಡ್ಲಿ, ಅದ್ರ ಬಗ್ಗೆ ನಾವೇನ್ ತಲೆ ಕೆಡ್ಸ್ಕೊಂತ ಇಲ್ಲ. ನಮ್ ಮಗ ಏನು ಅನ್ನೋದು ಅದೇ ಹೇಳ್ತಾ ಇರೋದು. ನೀವು ನಮ್ ಮಗ ಏನು ಅನ್ನೋದು ನಮಗ್ ಗೊತ್ತು, ಆಯ್ತಾ? ಮತ್ತೆ ಈಗ ನೀವು ವಿಡಿಯೋದಲ್ಲಿ ಏನ್ ಹೇಳಿ, ವಿಡಿಯೋದಲ್ಲಿ ನೀವು ನನ್ ಮಗ ಅಂತ ವಿಡಿಯೋದಲ್ಲಿ ಅಲ್ಲಲ್ಲ, ನೀವ್ ವಿಡಿಯೋ ಮಾಡಿದೀರಾ, ಓಡ್ತೈತೆ, ಓಡ್ಲಿ. ಹಲೋ, ನೀವು ವಿಡಿಯೋದಲ್ಲಿ ನನ್ ಮಗ ಅಂತ ಹೇಳಿದ್ರಲ್ಲ, ನನ್ ಗಂಡನ್ಗೆ ನೀವ್ ಯಾವತ್ ಹೆಂಡತಿ ಆಗಿದ್ದೀರಾ? ಅಲ್ಲ, ನೀವು ಫೇಕ್ ಆಗಿ ಏನೋ ಫಾಲೋವರ್ಸ್ಗೋಸ್ಕರ ಏನೋ ಒಬ್ಬನ ತಗೊಂಡ್ ಬಂದು ಅವ್ನ ಅನ್ಯಾಯವಾಗಿ ಬಿಂಬಿಸ್ಬೇಕು ಅಂತ ಬಿಂಬಿಸೋದಲ್ಲ. ಕೇಳಿಸ್ಕೊಂಡ್ರ? ಇದು ನಮ್ ಪಕ್ಕ ನಾನ್ ಬಿಡಲ್ಲ, ಆಯ್ತಾ? ಅವ್ರ ಅಮ್ಮನು ಬಿಡಲ್ಲ, ಅವ್ನು ಏನೋ ಅಮುಕು ಡುಮುಕುನು ನಾನ್ ಬಿಡಲ್ಲ, ಸರಿನಾ? ಓಕೆ, ಸೊ ಇದೆಲ್ಲ ಆದ್ಮೇಲೆ ಗೊತ್ತಾಗುತ್ತೆ ಮಂಜಾನ ಪ್ರಮೋಷನ್ಗೆ ಪಬ್ನವ್ರು ಯಾರು ಕರೀಲಿಲ್ಲ, ಮಂಜ ತಾನಾಗಿಯೇ ಪಬ್ದು ಪ್ರಮೋಷನ್ ಮಾಡಕ್ ಹೋಗಿದ್ನಂತೆ. ನನಗೆ ಒಂದ್ ಅರ್ಥ ಆಗ್ತಿಲ್ಲ ಕಣೋ, ನೀನೇ ಅಂತ ಫೋನ್ ಮಾಡಿದ್ದು. ಅಣ್ಣ ಬರ್ತೀನಿ ಅಣ್ಣ ಪಬ್ಗೆ ಅಂತ ಹೇಳ್ಬಿಟ್ಟು. ನಾನು ಮಿಸ್ಕಮ್ಯುನಿಕೇಶನ್ ಆಗೋಗಿತ್ತು ನನಗೂ. ಮೇ ಬಿ ನಾವೇ ನಮ್ ಟೀಮ್ ಅವರೇ ಕರ್ಸಿದಾರೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಈಗ ಗೊತ್ತಾಗ್ತಾ ಇದೆ ನೀನೇ ಫೋನ್ ಮಾಡಿದ್ಯಂತೆ.
ಅದನ್ನು ಪಾಪ ನಮ್ಮ ಹುಡುಗ ವಿಡಿಯೋ ಬಿಟ್ಟಿದ್ದಾನೆ, ನೋಡ್ಕೋಬಹುದು, ಜನಗಳು ಗೊತ್ತಾಗುತ್ತೆ. ಫ್ಲಾಶ್ ಬ್ಯಾಕ್. ಇದು ನಿಂದೆ ಅಲ್ವೇನೋ ನಂಬರು? ಅಮುಕು ಮಂಜ, ನಿನ್ ನಂಬರ್ ಡಿಸ್ಪ್ಲೇ ಮಾಡಲ್ಲ, ನಿನ್ ನಂಬರ್ ಇದು. ಕಂಪ್ಲೀಟ್ ಕಾಲ್ ಹಿಸ್ಟ್ರಿ ನನ್ನ ಹತ್ರ ಇದೆ. ನೀನ್ ನನಗೆ ಕಾಲ್ ಮಾಡಿದ್ದೀನಿ ಆಯ್ತಾ? ಕಂಪ್ಲೀಟ್ ಔಟ್ ಗೋಯಿಂಗ್ ಸಂಜೆ 3:35 ಕಾಲ್ ಮಾಡಿದ್ದು. ಕಂಪ್ಲೀಟ್ ಹಿಸ್ಟ್ರಿ ನೀನೆ. ಬ್ರೋ ಎಲ್ಲಿದ್ದೀರಾ, ನಾನು ಬರ್ತಿದೀನಿ, ನಾನು ನನ್ನ ಫ್ರೆಂಡ್ಸ್ ಬರ್ತಾ ಇದೀವಿ. ಕಂಪ್ಲೀಟ್ ಕಾಲ್ ಹಿಸ್ಟ್ರಿ. ಬೇಕಾದ್ರೆ ಡೈರೆಕ್ಟ್ ಆಗಿ ಬಾ, ಇಲ್ಲ ಯಾರನ್ನ ಕರ್ಕೊಂಬಾ. ಕಂಪ್ಲೀಟ್ ಕಾಲ್ ಹಿಸ್ಟ್ರಿ ಇಲ್ಲಿದೆ ನನ್ನ ಹತ್ರ. ಹೋಗ ಸೊ ಇದ್ರ ಬಗ್ಗೆ ಫೇಸ್ ಟು ಫೇಸ್ ಮಾತಾಡಕ್ ನಮ್ ಕಳ್ಮಂಜ ವಾಪಸ್ ಪಬ್ಬಿಗೆ ಹೋಗಿರ್ತಾನಂತೆ, ಅಲ್ಲೋಗಿ ಗೀತಕ್ಕಂಡ್ ಕಾಲ್ ಮಾಡಿರ್ತಾನಂತೆ. ಆದ್ರೆ ಇವನ್ ಜೊತೆ ಮಾತಾಡಕ್ ಪಬ್ಬಿಂದ ಹೊರಗಡೆ ಯಾರು ಬರೋದೇ ಅಲ್ವಂತೆ. ಇವತ್ತು ಅದೇ ಅವ್ರು ಹೇಳ್ರು, ಬಾ ನನ್ನ ಒಂದು ಪಬ್ ಹತ್ರ ಬಾ. ನನ್ನ ಪಬ್ ಹತ್ರ ಅವ್ರು ಕರೆದಾಗ ನಾನು ಆ ಪಬ್ ಹತ್ರ ಹೋಗಿದ್ದೆ, ವಿಡಿಯೋ ಹಾಕ್ತೀನಿ ನೋಡ್ರಿ. ಆ ಪಬ್ ಹತ್ರ ಹೋಗಿ ಅವ್ರು ಫೋನ್ ಮಾಡಿ ಕೇಳ್ತೀನಿ, ಅಕ್ಕ ಎಲ್ಲಿದ್ದೀರಾ ಅಂದ್ರೆ, ಅಕ್ಕ ನೀವು ಜಾಸ್ತಿ ಮಾತಾಡ್ಬೇಡ್ರಿ. ಯಾವ ತಂಗಿ ಮ್ಯಾಮ್, ನಾನು ನಿಮ್ ತಂಗಿನೂ ನೋಡಿಲ್ಲ, ನಿಮ್ ತಂಗಿನೂ ನಾನು ಮಾತಾಡ್ಸೇ ಇಲ್ಲ. ಅವ್ರು ಹೇಳೋ ಟೈಮಿಗೆ ನಾನ್ ಬರ್ಬೇಕಂತೆ. ಅದು ಅವ್ರ ಏನ್ ಹೇಳ್ತಾರದು, ನಿನ್ನ ನಾನ್ ಕರ್ಸ್ಕೊಬೇಕು, ನನ್ ಟೈಮ್ ನೀನ್ ಬಾ ಅಂತ. ಅಲ್ಲ ಅಕ್ಕ, ಇವತ್ತು ನಿನ್ ಟೈಮಿಗೆ ನಾನ್ ಬರೋದಿದ್ರೆ ನಾನ್ ಕೇಳಿದ ಪ್ರಮೋಷನ್ ಕಾಸು ಕೊಡಕ. ಓಕೆ ಸೊ ಇದು ನಮ್ಮ ಮಂಜನ್ ಪಾಯಿಂಟ್ ಆಫ್ ವ್ಯೂ. ಇವಾಗ ಗೀತಕ್ಕನ್ ಪಾಯಿಂಟ್ ಆಫ್ ವ್ಯೂ ಏನಂತ ಅವ್ರ ಬಾಯಿಂದಲೇ ಕೇಳ್ಕೊಂಡ್ ಬರೋಣ ಬನ್ನಿ. ಇನ್ನೊಂದು ಪಬ್ ಹತ್ರ ಬಂದಿದ್ಯಾ, ಬಂದ್ಬಿಟ್ಟು ಕಳ್ಳ ಬೆಕ್ಕು ತರ ಬಂದ್ಬಿಟ್ಟು ಒಂದ್ 4 ರೌಂಡ್ ಹೊಡೆದ್ಬಿಟ್ಟು ಏನೋ ಹೋಟೆಲ್ದು ಫೋಟೋ ತಗೊಂಡು ಮಾಡ್ಕೊಂಡು ಕಾರಲ್ಲಿ ಕುತ್ಕೊಂಡು ಕಳ್ಳನ್ ತರ ಮಾತಾಡಿದ್ಯಾ. ಯಾಕೆ ಅಲ್ಲಿ ಬಂದ್ಬಿಟ್ಟು ಫೋನ್ ಮಾಡ್ಬೇಕಿತ್ತು, ಕಾರಿಂದ ಇಳಿಬೇಕಿತ್ತು ಕೆಳಗಡೆ ನೀನು. ಅಕ್ಕ ಇಲ್ಲಿ ಬಂದಿದ್ದೀನಿ ಅಕ್ಕ, ಬನ್ನಿ ಅಕ್ಕ ಅನ್ಬಿಟ್ಟು ಧೈರ್ಯವಾಗಿ ನಿಂತ್ಕೋಬೇಕಿತ್ತು. ನೀನ್ ಬಂದಿರೋ ಟೈಮಿಂಗ್ಸ್ ನೋಡು, ನಾನ್ ಬಂದಿರೋ ಟೈಮಿಂಗ್ಸ್ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದೀನಿ. ಆಮೇಲೆ ಗೀತಕ್ಕನ ಹತ್ರ ಏನೋ ಹೇಳಿದೆಲ್ಲೋ, ಬಂದಿದೆ ಪಬ್ ಹತ್ರ, ಯಾರು ಇರ್ಲಿಲ್ಲ ಅದು ಇದು ಅಂತ. ಬಂದವನ್ ಏನ್ ಮಾಡ್ದೆ, ಒಂದ್ ಅಮ್ಮ ಕಾಲ್ ಮಾಡ್ದ, ಇಲ್ಲ ಗೀತಕ್ಕನ್ ಕಾಲ್ ಮಾಡ್ದ, ಇಲ್ಲ ರಂಜೋರ್ ಇದ್ರು ಅವ್ರಿಗಾರು ಕಾಲ್ ಮಾಡ್ದ. ಅಷ್ಟೇ ಯಾಕೋ, ಇಡೀ ನಮ್ ಬಿಲ್ಡಿಂಗ್ ಅಲ್ಲಿ ಎಷ್ಟು ಜನ ಸ್ಟಾಫ್ ಇದಾರೆ, ಒಬ್ರಾದ್ರೂ ಬಂದಿ ಇಂಥವ್ರು ಎಲ್ಲಿ ಅಂತ ಕೇಳ್ಕೊಂಡದ. ಗೀತವ್ರೆಲ್ಲಿ, ಇಲ್ಲ ಚೇತನ್ ಅವ್ರೆಲ್ಲಿ, ರಂಜೋರೆಲ್ಲಿ, ಸಂಜೋರೆಲ್ಲಿ ಅಂತ ಕೇಳ್ದ. ನೀನ್ ಎಷ್ಟ್ ಗಂಟೆಗೆ ಬಂದೆ, ಎಷ್ಟ್ ಸತಿ ಹಿಂಗೆ ಕಾರಲ್ಲೇ ಕುತ್ಕೊಂಡು ಇಲಿ ಮರಿ ತರ ಔಸ್ಕೊಂಡು ಹೊಡೋದೆ, ಅದನ್ನೆಲ್ಲ ವಿತ್ ಫೂಟೇಜ್ ನಾನು ಇಲ್ಲ ಹಾಕಲ್ಲ. ಹಾಕ್ಬೇಕಾದ್ರೆ ಹಾಕೋ ಜಾಗ ತೋರಿಸ್ತೀನಿ, ಅದಕ್ಕೆ ಎದುರುಗಡೆ ಬಾ. ಇಲ್ಲಿ ನಮ್ ಗೀತಾ ಕೇಳ್ತಿದ್ದಾರೆ, ನಮ್ಗೇನ್ ಕಾಲೇ ಬಂದಿರಲ್ಲ, ನಮ್ ಹುಡುಗರ್ಗೇನ್ ಕಾಲೇ ಬಂದಿರಲ್ಲ. ಕಳ್ಮಂಜ ಮೆಲಾನೆ ಕಳ್ಳಂತರ ಬಂದು ಪಬ್ದು ಫೋಟೋ ತಗೊಂಡು 3-4 ರೌಂಡ್ ಪಬ್ನ ಸುತ್ತಾಡ್ಕೊಂಡು ಆಮೇಲೆ ಅಲ್ಲಿಂದ ಸೈಲೆಂಟ್ ಆಗಿ ಜಾಗ ಖಾಲಿ ಮಾಡ್ತಾನಂತೆ. ಇದರ CCTV ಫುಟೇಜ್ ಕೂಡ ಇಲ್ಲಿ ಗೀತಕ್ಕೆ ಹಾಕಿರ್ತಾರೆ. ಇಲ್ಲಿ ನಮ್ ಗೀತಕ್ಕೆ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ನೋಡಿ, ಪಬ್ದು ಹೊರಗಡೆದು CCTV ಫುಟೇಜ್ ಇಲ್ಲಿ ಹಾಕಿರ್ತಾರೆ. ಆದ್ರೆ ಮುಖ್ಯವಾಗಿ ಬೇಕಾಗಿರೋ ಪಬ್ದು ಒಳಗಡೆ CCTV ಫುಟೇಜ್ ಹಾಕೋದೇ ಇಲ್ಲ ನೋಡಿ. ಅದ್ರಲ್ಲಿ CCTV ಕ್ಯಾಮ್ರಾದಲ್ಲಿ ಇವ್ರು ಬಂದು ಹೋಗೋ ತರ ಅಂತ. CCTV ಕ್ಯಾಮ್ರಾದಲ್ಲಿ ಬಂದು ಹೋಗೋ ತರ ಮಾಡಕ್ಕಾಗತ್ತೆ, ಒಳಗಡೆ ಪಬ್ ಒಳಗಡೆ ಏನ್ ನಡೀತು ಅಂತ ಹಾಕಕ್ಕಾಗಲ್ವಾ? ಅಂದ್ರೆ ನೀವ್ ವಿಡಿಯೋ ಎಲ್ಲಕ್ಕ, ಕ್ಯಾಮ್ರಾದಲ್ಲಿ ಆ ಫುಟೇಜ್ ಎಲ್ಲಕ್ಕ? ಕಾರಲ್ಲಿ ಓಡಾಡಿರೋ ವಿಡಿಯೋ ಕಟ್ ಮಾಡಿ ಅಪ್ಲೋಡ್ ಮಾಡಷ್ಟು ಟೈಮ್ ನಿಮ್ ಹತ್ರ ಇದೆ? ಹಂಗಿಲ್ಲ ಅಂದ್ರೆ ನಾನ್ CCTV ಏನೋ ಪಬ್ಬಲ್ಲಿ CCTV ಇದೆ, ಆ CCTV ನ ತೋರಿಸ್ತೀನಿ. ಯಾವ ಹುಡುಗಿಗೆ ನಾನು ನಂಬರ್ ಕೇಳಿದೀನಿ ಅದನ್ನ ಸ್ವಲ್ಪ ತೋರಿಸ್ತೀರಾ, ನಾನು ನೋಡ್ಬೇಕು. ಅಪ್ಡೇಟ್ ಕೇಳ್ತಿದೆ ಅಲ್ವಾ, ಇಷ್ಟೆಲ್ಲ ವಿತ್ ವಿಡಿಯೋ ಸಮೇತ ನಿಮ್ಗೆ ಪ್ರೂಫ್ ಕೊಡ್ತೀವಿ. ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ಬೇಕು ಅನ್ನೋದು ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನೀವೇ ಡಿಸೈಡ್ ಮಾಡಿ, ನಾವು ಸರಿನಾ ಅಥವಾ ಇನ್ನೊಬ್ರು ಮಾಡ್ತಿರೋ ಸರಿನಾ, ನೀವೇ ನೋಡಿ ಹೇಳಿ. ಇಷ್ಟೆಲ್ಲ ವಿಡಿಯೋ ಮಾಡಿ, ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡಿ, ಇಷ್ಟೆಲ್ಲ ಸರ್ಕಸ್ ಮಾಡಿ ಆದ್ಮೇಲೆ ಇವರಿಗೆ ಫ್ಲಾಶ್ ಆಗುತ್ತೆ, ಓ ನಮ್ಗೆ ಪಬ್ದು ಒಳಗಡೆದು CCTV ಫುಟೇಜ್ ಬೇಕಂತ. ಸೊ ಕೊನೆಗೆ ಇವರು ಅದನ್ನ ಕೂಡ ರಿಲೀಸ್ ಮಾಡ್ತಾರೆ ನೋಡಿ. ಆಮೇಲೇನು ನಮ್ ಕಳ್ಮಂಜಂದು ಎಸ್ ನಾಟಕನೂ ಶುರು ಆಗುತ್ತೆ ನೋಡಿ. ಸೊ ಎಲ್ಲರಿಗೂ ನಮಸ್ಕಾರ. ವಾದ ವಿವಾದ ಮಾಡಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಅಪಪ್ರಚಾರ ಮಾಡಿದ್ದೀನಿ ಅಂತ. ಅಪಪ್ರಚಾರ ಮಾಡಿದ್ದು ಫಸ್ಟ್ ನೀವೇ. ಒಂದು ಹುಡುಗನ್ ಜೀವನ ಹಾಳು ಮಾಡ್ಬೇಕಂದ್ರೆ ಯಾವ ತರ ಇವ್ರು ಇಳಿತಾರೆ, ಯಾವ ತರ ರೆಡಿ ಮಾಡ್ಕೊಂತಾರ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಒಂದು ಹುಡುಗಿ ನಂಬರ್ ಕೇಳ್ದೆ ಅಂತ ಫಸ್ಟ್ ಹೇಳ್ತಾರೆ, 2ನೇ ಸತಿ ರೇಟ್ ಕೇಳ್ದೆ ಅಂತ, 3ನೇ ಸತಿ ಏನೇನೋ ಇವ್ರು ಪೋಟ್ರೆ ಮಾಡಕ್ ರೆಡಿ ಮಾಡ್ಕೊಂಡವ್ರೆ. ಆದ್ರೆ ನಾನ್ ಹೇಳ್ತೀನಿ ನೋಡಿ, ಏನು ಇರೋ ರಿಯಾಲಿಟಿನ. ನನ್ ಮೊಬೈಲ್ ಚಾರ್ಜಿಂಗ್ ಆಯ್ತು, ನನ್ ಮೊಬೈಲ್ ಚಾರ್ಜಿಂಗ್ ಇಂದ ತಗೊಂಡ್ಬಂದಿರ್ತಾರೆ, ಥ್ಯಾಂಕ್ಸ್ ಅಂತ ಹೇಳಿರ್ತೀನಿ ಯಾರೋ ಆ ಸಪ್ಲೈಯರ್ಗೆ. ನಾನು ಪಬ್ಬು ವಿಡಿಯೋ ಕೇಳ್ದೆ, ಪಬ್ಬು ವಿಡಿಯೋನ ಇವರು 2 ಸೆಕೆಂಡ್ ಹಾಕಿ ಜನಗಳನ್ನ ಯಾವ ತರನ ಪೋಟ್ರೆ ಮಾಡ್ತಾರೆ. ಆದ್ರೆ ಅವ್ರ ಹತ್ರ ಇರೋ ಸಾಕ್ಷಿ ತಗೊಂಡ್ ಅವ್ರ ಹೋಗ್ಲಿ, ನನ್ನ ಹತ್ರ ಇರೋ ಸಾಕ್ಷಿ ತಗೊಂಡ್ ನಾನ್ ಹೋಗ್ತೀನಿ, ಕಾನೂನ್ ರೀತಿನೇ ಹೋಗ್ತೀನಿ. ನಾನು ಈಗ್ಲೂ ಹೇಳ್ತೀನಿ, ನಾನು ಯಾವ್ದು ತಪ್ಪು ಮಾಡಿಲ್ಲ, ತಪ್ಪು ಮಾಡಕ್ಕೂ ಹೋಗಲ್ಲ. ಆದ್ರೆ ಇದುವರೆಗೂ ಯಾವ್ದೇ ತಪ್ಪು ಮಾಡಿಲ್ಲ. ನನ್ಗಾಗಿರೋ ಅನ್ಯಾಯ ಯಾವುದೇ ಒಂದು ಕನ್ನಡ ಕಂಟೆಂಟ್ ಕ್ರಿಯೇಟರ್ಗೂ ಆಗ್ಬಾರ್ದು. ಪಬ್ಬು ಪ್ರಮೋಷನ್ ಅಂತ ಹೇಳಿ ನನ್ಗಾಗಿರೋ ಅನ್ಯಾಯ ನಿಮ್ಗೂ ಆಗೋದು ಬೇಡ. ನಾನು ಈ ವಿಷಯನ ಕಾನೂನು ರೀತಿಯಲ್ಲೇ ತಗೊಂತೀನಿ. ಧನ್ಯವಾದಗಳು. ಹೌದು, ಇದುವೇ ಬೆಸ್ಟ್. ಕಾನೂನು ಇದೆ ಅಲ್ಲ, ಕಾನೂನು ಪ್ರಕಾರನೇ ಹೋಗಿ. ಅದನ್ನ ಬಿಟ್ಬಿಟ್ಟು ಇನ್ಸ್ಟಾಗ್ರಾಮಿಗೆ ಬಂದು ಒಬ್ರೊಬ್ರ ಮೇಲೆ ವಿಡಿಯೋ ಮಾಡ್ಕೊಂಡು ನಾಯಿಗಳ ತರ ಕಿತ್ತಾಡ್ಕೊಂಡಿದ್ದೀರಲ್ಲ ನೋಡಿ, ಇದು ಇನ್ಸ್ಟಾಗ್ರಾಮು, ಹೈಕೋರ್ಟ್ ಅಲ್ಲ. ಆಮೇಲೆ 1 ಸೆಕೆಂಡ್ ಇವರಿಬ್ರು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡಿ ನೋಡಿ, ಇವರಿಬ್ರು ಕಾಂಟ್ರವರ್ಸಿ ಆದ ಎಲ್ಲ ವಿಡಿಯೋನಲ್ಲಿ ಡಿಲೀಟ್ ಮಾಡಾಕವ್ರೆ.
ಅಂಡ್ ಇವಾಗ ಸ್ವಲ್ಪ ಹತ್ರದಲ್ಲಿ ಒಂದು ರಿಯಾಲಿಟಿ ಶೋನು ಬರ್ತಾ ಇದೆ. ಅದು ಯಾವ ರಿಯಾಲಿಟಿ ಶೋ ಅಂತ ನಾನಿಲ್ಲಿ ಹೇಳಕ್ ಹೋಗಲ್ಲ, ಎಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಇದಕ್ಕೋಸ್ಕರ ಇವರಿಬ್ರು ಸೇರ್ಕೊಂಡು ಆಡ್ತಿರೋ ಆಟಗಳಾಗಿರ್ಬೋದು, ಏನೋ ಹೇಳಕ್ಕಾಗಲ್ಲ, ಕಾಲನೇ ಎಲ್ಲ ಉತ್ತರ ಕೊಡುತ್ತೆ. ಅಂಡ್ ನಾನು ಈ ವಿಡಿಯೋ ಮಾಡಿ ತಮಾಷೆಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾತ್ರ. ಸೊ ಮಂಜಂಗಾಗ್ಲಿ ಗೀತಕ್ಕಂಗಾಗ್ಲಿ ನೀವು ಹೋಗಿ ಹೇಟ್ ಕಾಮೆಂಟ್ಸ್ ಕೊಡುವಂತ ಯಾವುದೇ ಅವಶ್ಯಕತೆನೂ ಇಲ್ಲ. ಓಕೆನಾ? ಅಂಡ್ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ದಿಸ್ ಕೇರ್, ಖುಷಿಯಾಗಿರಿ.